ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮನಗಳು. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲ ಪತ್ರಿ ಅವರಿಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ 1 ವೀಕ್ ನಿಂದ ನಾವು ಅಮರತ್ವಪ್ಪು ಸಂಭಾಷಣೆಗಳು, ದ ಇಮ್ಮಾರ್ಟಲ್ ಟಾಕ್ಸ್, ಒಂದು ಅದ್ಭುತವಾದಂತ ಪುಸ್ತಕ. ಎಷ್ಟೋ ಪುಸ್ತಕಗಳನ್ನು ನಮಗೆ ಪತ್ರಿ ಸರ್ ಪರಿಚಯ ಮಾಡಿದ್ದಾರೆ, ಅದರಲ್ಲಿ ಕೂಡ ಇದು ಒಂದು ಪುಸ್ತಕ. ಲಾರ್ಡ್ ಹನುಮ ಅವರ ಒಂದು ಅಮರತ್ವಪ್ಪು ಸಂಭಾಷಣೆಗಳಿಂದ ನಮಗೆ ಎಷ್ಟೋ ಜ್ಞಾನವನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಈ ಅದ್ಭುತವಾದಂತ ಈ ಇಮೋರ್ಟಲ್ ಟಾಕ್ಸ್ ಅನ್ನೋದು ನಮಗೆ ಈಸಿ ಆಗಿರುವಂತ ಒಂದು ಚಿಕ್ಕ ಸ್ಟೋರಿ ಮೂಲಕ ನಮಗೆ ತಿಳಿಸ್ತಾ ಇರ್ತಾರೆ. ಪ್ರತಿ ಒಂದು ಕೂಡ ಆ ಮಾತಂಗರಿಗೆ ಅವರು ಸಹಾಯ ಮಾಡ್ತಾ ಬರ್ತಾರೆ. ಸೊ ಅದೇ ಹಂತದಲ್ಲಿ ಈಗ ಊರ್ಮಿ ಅವರು ಮೃತ್ಯುವಿಗೆ ಹತ್ರ ಆಗ್ತಾ ಇದ್ದಾರೆ. ಅದನ್ನ ತಿಳ್ಕೊಂಡಿರುವಂತ ಹನುಮಂತರು ಇಲ್ಲಿ ಆ ಊರ್ಮಿನ ಆ ಮರಣದಿಂದ ಹೇಗೆ ಕಾಪಾಡ್ತಾರೆ ಅನ್ನೋದು ನಾವು ಹೇಗೆ ತಿಳ್ಕೊಂತಾ ಇದ್ವಿ. ಸೊ ಈ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಅಲ್ಲಿ ಮಾತಂಗರು ಆ ಊರ್ಮಿ ಜೊತೆಗೆ ಅವ್ರ ಫ್ರೆಂಡ್ಸ್ ಇರ್ತಾರೆ. ಅಲ್ಲಿ ಆ ಮೃತ್ಯುವನ್ನು ಲೈಕ್ ಅವ್ರನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಯಮಧರ್ಮರಾಜ್ ಕೂಡ ಅಲ್ಲಿಗೆ ಬರ್ತಾರೆ. ಸೊ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಆ ಊರ್ಮಿ ಜೊತೆ ಸೊ ಇಬ್ಬರು ದೇವತೆಗಳು, ಏನಂತ ಹೇಳ್ತಾರೆ, ಅಶ್ವಿನಿ ದೇವತರು ಅಂತ ಹೇಳ್ತಾರಲ್ವಾ, ಆ ಅಶ್ವಿನಿ ದೇವತರು ಕೂಡ ಅಲ್ಲಿ ಪ್ರೆಸೆಂಟ್ ಆಗ್ತಾರೆ. ಸೊ ಈ ರೀತಿ ಒಂದು ಸಿಚುವೇಶನ್ ರೆಡಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಆ ಮೃತ್ಯು ದೇವತೆ ಆ ಊರ್ಮಿಯನ್ನು ತಗೊಂಡು ಹೋಗೋದಕ್ಕೆ ರೆಡಿಯಾಗಿ ಅಲ್ಲಿ ದರ್ಶನವನ್ನು ಕೂಡ ನೀಡ್ತಾಳೆ. ಸೊ ಇವೆಲ್ಲವನ್ನು ಕೂಡ ಹನುಮಂತರು ನೋಡ್ತಾ ಇರ್ತಾರೆ. ಸೊ ಹಾಗೆ ಆ ಊರ್ಮಿ ಮತ್ತೆ ಹನುಮಂತರ ಜೊತೆ ಒಂದು ಸಂಭಾಷಣೆ ನಡೀತಾ ಇರುತ್ತೆ. ಸೊ ಈ ಸಂಭಾಷಣೆಯಲ್ಲಿ ಬಟ್ ಈ ಸಂಭಾಷಣೆ ನಡಿಬೇಕಾದ್ರೆ ಅಲ್ಲಿರುವಂತ ಬೇರೆ ಯಾರಿಗೂ ಕೂಡ ಹನುಮಂತರು ಕಾಣಿಸೋದಿಲ್ಲ. ಕೇವಲ ಈ ಸಂಭಾಷಣೆ ಅನ್ನೋದು ಅಶ್ವಿನಿ ದೇವತರು ಮತ್ತೆ ಹನುಮಂತರ ಮಧ್ಯೆ ನಡೀತಾ ಇರುತ್ತೆ. ಸೊ ಅಲ್ಲಿ ಅಶ್ವಿನಿ ದೇವತರಿಗೆ ಗೊತ್ತಿದೆ ಈಗ ಕೆಲವೇ ಕ್ಷಣಗಳಲ್ಲಿ ಆ ಊರ್ಮಿ ತನ್ನ ದೇಹವನ್ನು ಬಿಟ್ಟು ಹೋಗ್ತಾಳೆ ಅಂತ ಹೇಳಿ. ಸೊ ಅದನ್ನ ಹೇಗ್ ಕಾಪಾಡ್ತೀರಾ ಅಂತ ಅವರು ಕೇಳ್ತಾರೆ ಹನುಮಂತರಿಗೆ. ಸೊ ಈ ಲಕ್ಷ್ಮಣನ್ನ ಕಾಪಾಡ್ತೀಯಲ್ಲ, ಅದೇ ರೀತಿ ನೀವು ಕಾಪಾಡ್ತೀಯಾ ಅಂತ ಕೇಳ್ತಾರೆ. ಸೊ ಇದು ಬೇರೆ ರೀತಿ ಇರುತ್ತೆ ಅಂತ ಹನುಮಂತರು ಹೇಳುತ್ತಾರೆ. ಸೊ ಅಲ್ಲಿ ಯಮಧರ್ಮರಾಜು ಕೂಡ ಬರುವ ಟೈಮ್ ಆಗಿದೆ. ಸೊ ಇಲ್ಲಿ ಊರ್ಮಿಯನ್ನು ಮೃತ್ಯುವಿಗೆ ರೆಡಿ ಮಾಡಬೇಕು. ಸೊ ಊರ್ಮಿನ ಮೃತ್ಯುದಿಂದ ಅಂದ್ರೆ ಆ ಡೆತ್ ನಿಂದ ಡಿಫೀಟ್ ಮಾಡಬೇಕು ಅಂತ ಹೇಳಿ ಸೊ ಅವಳನ್ನ ಸಂಸಿದ್ಧತೆ ಮಾಡ್ತಾ ಇದ್ದಾರೆ, ಮೃತ್ಯುದಿಂದ ಕಾಪಾಡಬೇಕು ಅಂತ ಹೇಳಿ. ಇಲ್ಲಿ ಇರೋದು ಊರ್ಮಿ ಮೇಲೆ ಪ್ರೀತಿ ಅಲ್ಲ ಹನುಮಂತರಿಗೆ, ಆ ಒಂದು ಪ್ರೀತಿನಿಂದ ಅವಳನ್ನ ಕಾಪಾಡಬೇಕು ಅಂತ ಅನ್ಕೊಂತಾ ಇಲ್ಲ. ಆ ಮೃತ್ಯುವನ್ನು ಜಯಿಸುವ ಶಕ್ತಿ ಅವಳಲ್ಲಿ ಇದೆ. ಆ ಮೃತ್ಯುವನ್ನು ಜಯಿಸಿ ಅಲ್ಲಿ ಮಾತಂಗರನ್ನೆಲ್ಲ ಕೂಡ ಅವರು ಊರ್ಮಿ ಕಾಪಾಡಬೇಕು. ಸೊ ನೆಕ್ಸ್ಟ್ 40 years ಅವಳು ಆ ಮಾತಂಗರನ್ನ ಕಾಪಾಡ್ತಾ ನಾಯಕತ್ವ ವಹಿಸಿ ಅವರೆಲ್ಲನೂ ಕೂಡ ಕಾಪಾಡುವಂತ ಬಾಧ್ಯತೆ ಅವಳ ಮೇಲೆ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಹನುಮಂತರು ಆ ಊರ್ಮಿಯನ್ನು ಕಾಪಾಡ್ತಾರೆ. ಮೊದಲಿನಿಂದ ನಾವು ನೋಡ್ತಾ ಇದ್ವಿ, ಹನುಮಂತರು ಎಲ್ಲಿ ಕೂಡ ಅವರು ಡೈರೆಕ್ಟ್ ಆಗಿ ಅವರ ಮಾತಂಗನ್ನು ಕಾಪಾಡ್ತಾ ಬಂದಿಲ್ಲ. ಸೊ ಒಂದು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಜ್ಞಾನವನ್ನು ಕೊಡ್ತಾ ಬಂದಿದ್ದಾರೆ. ಸೊ ಅವ್ರಿಗೆ ಬಂದಿರುವಂತ ಸಿಚುವೇಶನ್ ನಿಂದ ಅವರಾಗೆ
ಅವರು ಹೊರಗಡೆ ಬರುವಂತ ಪ್ರಯತ್ನ ಅವ್ರನಿಂದ ಮಾಡಿಸ್ತಾರೆ. ಸೊ ಈ ಪ್ರಾಸೆಸ್ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ಕಾಪಾಡ್ಕೊನೇ ರೀತಿ ಅವಳನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಓನ್ಲಿ ವಿಸ್ಡಮ್ ಕೊಡ್ತಾರೆ. ಸೊ ಗಾಡ್ ಇಂಟರ್ವೆನ್ಷನ್ ಅಂತ ಇರುತ್ತೆ. ಇಲ್ಲಿ ಗಾಡ್, ಆ ಭಗವಂತರು ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಸೊ ಅವ್ರು ಏನು ಫೇಸ್ ಮಾಡ್ತಾ ಇದ್ದಾರೋ ಅವ್ರ ಹಾಗೆ ಹೊರಗಡೆ ಬರುವಂತ ಒಂದು ಜ್ಞಾನವನ್ನು ಅವ್ರಿಗೆ ನೀಡ್ತಾ ಬರ್ತಾರೆ. ಸೊ ಯಾವುದೋ ಒಂದು ಮಾಯ ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ, ಅದನ್ನ ಮಾತ್ರ ಅವರು ಮಾಡ್ತಾರೆ. ಸೊ ನಿಜವಾದ ಗುರು ಹೇಗಿರ್ಬೇಕು ಅಂದ್ರೆ ಹೀಗೆ ಇರ್ಬೇಕು. ಒಂದು ಮಾತ್ರ ನೆನ್ಪಿಟ್ಕೊಳ್ರಿ, ಯಾರಾದ್ರೂ ಬಂದು ನಿಮ್ಮನ್ನ ನಾವು ಕಾಪಾಡ್ತೀವಿ, ನಿನ್ನ ಲೈಫ್ನು ನಾನ್ ಕಾಪಾಡ್ತೀನಿ ಅಂತ ಅಂದ್ರೆ ನಂಬಕ್ಕೆ ಹೋಗ್ಬೇಡ್ರಿ. ಸೊ ನಿಜವಾಗ್ಲೂ ಆ ದೇವರೇ ಬಂದ್ರು ಕೂಡ ಕೇವಲ ನಮಗೆ ಸಹಾಯ ಮಾಡ್ಬೋದು, ಗೈಡ್ ಮಾಡ್ಬೋದು. ಉಳಿದಿದ್ದೆಲ್ಲ ಪ್ರಯತ್ನ ನಾವೇ ಮಾಡ್ಬೇಕು. ಅದು ಹೇಗ್ ಮಾಡ್ಬೇಕು ಅಂತಂದ್ರೆ ಓನ್ಲಿ ಸಂಕಲ್ಪದೊಂದಿಗೆ. ಸೊ ನಿಮ್ಮ ದೃಢವಾದ ಸಂಕಲ್ಪದಿಂದನೇ ನಿಮ್ಮ ಲೈಫ್ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಈ ಒಂದು ಪ್ರಾಸೆಸ್ ನಾವು ತಿಳಿದ್ಮೇಲೆ ನಮ್ಮಲ್ಲಿ ಎಷ್ಟೋ ಲೈಕ್ ಭಯ, ಫಿಯರ್ ಬೇಸ್ಡ್ ಎಮೋಷನ್ಸ್ ಇರ್ತಾವಲ್ಲ, ಅದನ್ನೆಲ್ಲ ಕೂಡ ಈಸಿಯಾಗಿ ನಾವು ಹೊರಗಡೆ ಬರ್ಬೋದು ಅಂತ ಒಂದು ಇನ್ಸಿಡೆಂಟ್ ಇದು. ಇಲ್ಲಿ ಹನುಮಂತರು ಏನ್ ಮಾಡ್ತಾರೆ ಅಂತಂದ್ರೆ ಊರ್ಮಿಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಊರ್ಮಿಗೆ ಇನ್ನೂ ಗೊತ್ತಿಲ್ಲ ಅವರು ಬಾಡಿ ವೆಕೇಟ್ ಮಾಡ್ತೆ ಒಂದು ಸಮಯ ಬಂದಿದೆ ಅಂತ ಹೇಳಿ. ಆ ಊರ್ಮಿಗೆ ಹೇಳ್ತಾರೆ, ಈ ಕನ್ವರ್ಸೇಷನ್ ನಲ್ಲಿ ಆ ಊರ್ಮಿಗೆ ಒಂದು ಮೇಲೆ ಹಾರಾಡ್ತಾ ಇರುವ ಒಂದು ಹಕ್ಕಿಯನ್ನು ತೋರಿಸ್ತಾರೆ. ಅದನ್ನು ತೋರಿಸಿ ನೀನು ಕೂಡ ಆ ಹಕ್ಕಿ ತರ ಫ್ಲೈ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಆ ಹಕ್ಕಿ ತರ ನಾನು ಹಾರೋದಕ್ಕಾಗುತ್ತಾ, ಈ ಶರೀರ ಹಾರೋದಕ್ಕಾಗಲ್ಲ, ಆಗೋದಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ಸೊ ನಾನು ಒಂದು ಹ್ಯೂಮನ್ ಬೀಯಿಂಗ್, ಹೌ ಕೆನ್ ಐ ಡೂ ಇಟ್ ಅಂತ ಕೇಳ್ತಾಳೆ. ಅವಾಗ ಹನುಮಂತರು ಹೇಳ್ತಾರೆ, ನಿನ್ನ ಐಡೆಂಟಿಟಿ ಏನಿದೆ ಅಲ್ವಾ ಅದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಸೊ ನೀನು ಈ ಫಿಸಿಕಲ್ ಬಾಡಿ ಅಲ್ಲ, ನೀನು ಒಂದು ಆತ್ಮ ಸ್ವರೂಪಿ ಅಂತ ಹೇಳ್ತಾರೆ. ಈ ಫಿಸಿಕಲ್ ಬಾಡಿಗೆ ಹಾರಾಡೋದಕ್ಕೆ ಆಗೋದಿಲ್ಲ, ಬಟ್ ನಿನ್ನ ಆತ್ಮಕ್ಕೆ ಹಾರೋದಕ್ಕಾಗುತ್ತೆ ಅಂತ ಹೇಳ್ತಾರೆ. ಸೊ ನೀನು ಒಂದು ಸಿಚುವೇಶನ್ ಏನಾದ್ರೂ ಬಂದ್ರೆ ನಿನ್ನ ಆತ್ಮವನ್ನು ಆ ಪಕ್ಷಿ ಶರೀರದಲ್ಲಿ ಶಿಫ್ಟ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಹೇಗ್ ಸಾಧ್ಯ ಆಗುತ್ತೆ? ಓಕೆ, ಇಲ್ಲಿ ಅವಳಿಗೆ ಒಂದು ಜ್ಞಾನ ಬೇಕು. ಸೊ ನಾವ್ ಏನ್ ಅನ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗುತ್ತಾ? ಅದು ಕೂಡ ಈ ಆತ್ಮವನ್ನು ಆ ಅಕ್ಕಿ ಶರೀರದಲ್ಲಿ ಶಿಫ್ಟ್ ಮಾಡೋದಕ್ಕಾಗುತ್ತಾ ಅಂತ ಒಂದು ಕ್ವಶನ್ ಬರುತ್ತೆ. ಇಲ್ಲಿ ಅವಳಿಗೆ ಬೇಕಾಗಿರೋದೇನು? ಅವ್ರ ಐಡೆಂಟಿಟಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಸ್ಬೇಕು. ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ ಹನುಮಂತರು. ಸೊ ನೀನ್ ಏನಾದ್ರೂ ಮಾತಾಡಿದ್ರೆ ನಿನ್ ಪಕ್ಕಕ್ಕಿರೋ ಫ್ರೆಂಡ್ಸ್ ಎಲ್ಲರೂ ಇರ್ತಾರಲ್ಲ, ಊರ್ಮಿ ಜೊತೆಗೆ ಎಷ್ಟೋ ಫ್ರೆಂಡ್ಸ್ ಇರ್ತಾರಲ್ಲಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಂಭಾಷಣೆ ಆದಾಗ ನಿನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ. ಇಲ್ಲಿ ಆ ಹಕ್ಕಿ ಶರೀರದಲ್ಲಿ ನಿನ್ನ ಆತ್ಮ ಸೇರಬೇಕು ಅಂತಂದ್ರೆ ಇಲ್ಲಿ ಕೆಲಸ ಮಾಡಬೇಕಾಗಿರೋದು ನಿನ್ನ ಆತ್ಮ. ಸೊ ಒನ್ಸ್ ಯು ಡಿಸೈಡ್, ನೀನು ಅಲ್ಲಿ ಆರಾಮಾಗಿ ನೀವು ನಿನ್ನ ಆತ್ಮವನ್ನು ಆ ಹಕ್ಕಿ ಶರೀರದಲ್ಲಿ ಶಿಫ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಬೇಕಾದ್ರೆ ಅಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ. ಅದೇ ನಿಜ ಅಂತ ಅನ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ಸೊ ನಮ್ಮ ಐಡೆಂಟಿಟಿ ಎಲ್ಲಿದೆ? ನಮ್ಮ ಮನಸ್ಸಿನಲ್ಲಿ ಇದೆ. ಆ ಐಡೆಂಟಿಟಿ ಆ ಮನಸ್ಸದಿಂದ ಆತ್ಮಕ್ಕೆ ಶಿಫ್ಟ್ ಆಗ್ಬೇಕು. ಸೊ ಅವಾಗ ಮಾತ್ರ ನೀನು ಹಾರೋದಕ್ಕಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಮನಸ್ಸಿಗೆ ಆತ್ಮಗಿರುವಂತ ಡಿಫರೆನ್ಸ್ ಹೇಳ್ತಾರೆ. ಸೊ ಅದನ್ನ ಹೇಳಿದ ತಕ್ಷಣ ಓಕೆ ನನ್ನ ಆತ್ಮ ಶಿಫ್ಟ್ ಆಗ್ಬೋದು ಅಂತ ಅಂದಾಗ ಅವಳಿಗೆ ಒಂದು ಆಲೋಚನೆ ಬರುತ್ತೆ. ನಿಜವಾಗ್ಲೂ ನನ್ನ ಆತ್ಮ ಶಿಫ್ಟ್ ಆಗೋ ಚಾನ್ಸಸ್ ಇದ್ರೆ ನಾನು ಎಲ್ಲಿ ಹೋಗ್ತೀನಿ ಅಂತಂದ್ರೆ ಒಂದು ರಾಜನ ಶರೀರದಲ್ಲಿ ಹೋಗಿ
ನಾನು ಶಿಫ್ಟ್ ಆಗ್ಬೋದಲ್ವಾ ಅಂತ ಅನ್ಕೊಂತಾಳೆ. ಸೊ ರಾಜನ್ ಯಾಕೆ ಚೂಸ್ ಮಾಡ್ಕೊಂಡಿದ್ದಾಳೆ ಅವಳು? ರಾಜಗೆ ಅಧಿಕ ಶಕ್ತಿ ಇರುತ್ತೆ. ಸೊ ಎಲ್ಲರನ್ನೂ ನಿಯಂತ್ರಿಸುವ ಶಕ್ತಿ ಇರುತ್ತೆ. ಅವಾಗ ಇಲ್ಲಿ ಕೂಡ ಅವಳ ಸ್ವಾರ್ಥ ಇಲ್ಲ. ನಾನು ರಾಜನಾದ್ರೆ ಈ ಅವ್ರಿಗೆ ಈ ಮಾತಂಗರಿಗೆ ಅವರ ಒಂದು ಫಾರೆಸ್ಟ್ ಕಾಪಾಡ್ಕೋಬೇಕಂದ್ರೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅಕಸ್ಮಾತ್ ನಾನು ರಾಜನಾದ್ರೆ ಇಡೀ ಪ್ರಕೃತಿಯನ್ನು ನಾನು ಕಾಪಾಡ್ಬೋದಲ್ಲ. ಈ ಮರಗಿಡಗಳನ್ನ ಯಾರು ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೋ ಅವನ್ನೆಲ್ಲ ಪನಿಷ್ಮೆಂಟ್ ಕೊಡ್ತೀನಿ, ಈ ಪ್ರಕೃತಿಯನ್ನು ಕಂಪ್ಲೀಟ್ ಆಗಿ ನಾನು ಕಾಪಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಪಾಪ ಅವಳಿಗೆ ಗೊತ್ತಿಲ್ಲ, ಮರಣದಿಂದ ಅವಳು ತನ್ನಷ್ಟಕ್ಕೆ ತಾನೇ ಕಾಪಾಡಿಕೊಳೋದಕ್ಕೋಸ್ಕರ ಈ ಹನುಮಂತರ ಅವಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಈ ರೀತಿ ಆತ್ಮವನ್ನು ಶಿಫ್ಟ್ ಮಾಡ್ಬೋದು ಅಂದ ತಕ್ಷಣ ಈ ರೀತಿ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಇದೆಲ್ಲ ಕೂಡ ಹನುಮಂತರಿಗೆ ಗೊತ್ತಾಗುತ್ತೆ. ಇಮ್ಮಿಡಿಯೇಟ್ ಅವಳನ್ನು ಅಲರ್ಟ್ ಮಾಡ್ತಾರೆ. ಊರ್ಮಿ, ನೀನು ಎಲ್ಲರಿ ತರ ನೀನು ಕೂಡ ಸ್ಟ್ರಕ್ ಆಗ್ತಾ ಇದೀಯಾ, ಮನಸ್ಸು ಮಾಡುವಂತ ಈ ಮಾಯದಲ್ಲಿ ಸಿಕ್ಕಂತ ಇದೆಯಾ ಅಂದ್ರೆ ಇವರು ಇನ್ನೊಂದು ವಿಷಯ ಹೇಳ್ತಾರೆ ಹನುಮಂತರು. ಪ್ರತಿಯೊಂದು ನೆಗೆಟಿವ್ ಥಾಟ್ ಬಂದ ತಕ್ಷಣ ಇದು ನಮ್ಮ ಮನಸ್ಸು ಮಾಡುವ ಒಂದು ಮಾಯ ಅಂತ ನಾವು ಅನ್ಕೊಂತಾ ಇದ್ವಿ. ನಮ್ಮ ಪಾಸಿಟಿವ್ ಆಲೋಚನೆ ಕೂಡ ನಮ್ಮ ಮನಸ್ಸು ಕ್ರಿಯೇಟ್ ಮಾಡುವಂತ ಕೆಲವು ಸಂದರ್ಭಗಳು ಕೂಡ ಇರ್ತವೆ. ಸೊ ಇದು ಒಂದು ಪಾಸಿಟಿವ್ ಥಾಟ್ ಅಲ್ವಾ? ನಾವ್ ಅನ್ಕೊಂತೀವಿ ಇದು ಮನಸ್ಸು ಕ್ರಿಯೇಟ್ ಮಾಡ್ತಾ ಇಲ್ಲ, ನಮ್ಮ ಆತ್ಮದಿಂದ ಬಂದಿರಬಹುದು ಅಂತ ಅನ್ಕೊಂತೀವಿ. ಸೊ ಈ ನೆಗೆಟಿವ್ ಅಲ್ಲ, ಪಾಸಿಟಿವ್ ಕೂಡ ಮನಸ್ಸು ಕ್ರಿಯೇಟ್ ಮಾಡುತ್ತೆ. ಸೊ ಅಂದ್ರೆ ಈ ಆಲೋಚನೆಗಳೆಲ್ಲ ಕೂಡ ಮನಸ್ಸಿನಿಂದ ಬರುತ್ತೆ ಅಂತ ನಾವು ಅನ್ಕೊಂತಾ ಇದ್ವಿ. ಇಲ್ಲಿ ಬಿಯಾಂಡ್ ಥಾಟ್ಸ್ ಒಂದೇ ಅಲ್ಲ, ಸೊ ಅದರ ಹಿಂದೆ ಇರುವಂತ ಒಂದು ಐಡೆಂಟಿಟಿ. ಈ ಆಲೋಚನೆಗಳು ಸೃಷ್ಟಿ ಆಗ್ತಾ ಇದಾವಲ್ಲ ಮನಸ್ಸಿನಿಂದ, ಸೊ ಆ ಮನಸ್ಸಿಗೆ ಅತೀತವಾಗಿ ಹೋಗೋದು ಒಂದೇ ಅಲ್ಲ, ಅಲ್ಲಿ ಒಂದು ಐಡೆಂಟಿಟಿನಿಂದ ಕೂಡ ಅವಳು ಹೊರಗಡೆ ಬರಬೇಕು ಅಂತ ಹನುಮಂತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಕಂಪ್ಲೀಟ್ ಐಡೆಂಟಿಟಿನಿಂದ ಹೊರಗಡೆ ಬರ್ಬೇಕು ಅವಳು. ಅವಾಗ ಮಾತ್ರ ಆತ್ಮದ ಸ್ಥಿತಿಗೆ ಅವರು ಸೇರ್ಕೊಂತಾಳೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಕೇವಲ ಆಲೋಚನೆಗಳಿಂದ ಹೊರಗಡೆ ಬರೋದಲ್ಲ, ಐಡೆಂಟಿಟಿ ನಾನು ಅನ್ನೋ ಒಂದು ಅಹಂಕಾರದಿಂದ ನಾವು ಹೊರಗಡೆ ಬರಬೇಕು. ಕಂಪ್ಲೀಟ್ ಒಂದು ಐಡೆಂಟಿಟಿ ಅಂತ ನಾವು ಚಿಕ್ಕವರಿದ್ದಾಗಿನಿಂದ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಇದೇ ನಾನು ಅಂತ ಹೇಳಿ. ಸೊ ಆ ಐಡೆಂಟಿಟಿನಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬರಬೇಕು. ಅವಾಗ ಮಾತ್ರ ನಾವು ಒಂದು ಆತ್ಮದ ಸ್ಥಿತಿಗೆ ನಾವು ಸೇರ್ಕೊಂತೀವಿ. ಸೊ ಅದು ಹೇಗೆ ಅಂತ ಅಂದ್ರೆ ಒಂದು ಶೂನ್ಯ ಸ್ಥಿತಿನಲ್ಲಿ ಇರೋ ಒಂದು ಪ್ರಯತ್ನ. ಸೊ ಹನುಮಂತರವ್ರು ಲಾರ್ಡ್ ಹನುಮ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಊರ್ಮಿನ ಒಂದು ಶೂನ್ಯ ಸ್ಥಿತಿಗೆ ಸೇರಿಸ್ತಾ ಇದ್ದಾರೆ. ಸೊ ಇಲ್ಲಿ ಅದಕ್ಕೂ ಕೂಡ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಸೊ ನೀನೇನ್ ಅನ್ಕೊಂತಾ ಇದ್ದೀರಿ, ರಾಜನಾದ್ರೆ ಅತಿ ಬಲಶಾಲಿ ಆಗ್ತೀನಿ, ಎಲ್ಲರನ್ನೂ ಕಾಪಾಡ್ತೀನಿ. ಸೊ ನಾರ್ಮಲ್ ಪರ್ಸನ್ ಆದ್ರೆ ನನ್ನ ಹತ್ರ ಯಾವುದೇ ಶಕ್ತಿ ಇಲ್ಲ, ರಾಜನಾದ್ರೆ ನನ್ನ ಹತ್ರ ಶಕ್ತಿ ಒಂದು ಪವರ್ ಎಲ್ಲವೂ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಸೊ ನಾರ್ಮಲ್ ಪರ್ಸನ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ಇಲ್ಲಿ ಶಕ್ತಿ, ನಾರ್ಮಲ್ ಪರ್ಸನ್ ಆದ್ರೆ ನನ್ನ ಹತ್ರ ಶಕ್ತಿ ಇಲ್ಲ, ರಾಜನಾದ್ರೆ ಶಕ್ತಿ ಬರುತ್ತೆ ಅಂದ್ರೆ ಒಂದು ದ್ವಂದ್ವತ್ವಪ್ಪು ಒಂದು ಸ್ಥಿತಿನಲ್ಲಿ ನೀನಿದೀಯಾ. ಅಂದ್ರೆ ದ್ವಂದ್ವತ್ವ ಸ್ಥಿತಿ ಅಂತಂದ್ರೆ ಏನು? ನಾನು ಬಲಶಾಲಿ, ನನ್ ವೀಕ್ನೆಸ್, ಓಕೆ, ನಾನು ಕಾಪಾಡಬೇಕು ಪ್ರಕೃತಿನಿ, ವಿನಾಶ ಮಾಡೋದು ಮತ್ತೆ ಕಾಪಾಡೋದು, ಮತ್ತೇನು ದಂಡಿಸ್ಬೇಕು, ನೆಕ್ಸ್ಟ್ ಹೊಗಳಬೇಕು. ಸೊ ಇವೆಲ್ಲ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಇಲ್ಲಿ ಅವಳ ಉದ್ದೇಶ ಚೆನ್ನಾಗಿದೆ, ಓಕೆ, ಬಟ್ ಅದು ಕೂಡ ದ್ವಂದ್ವತ್ವಕ್ಕೂ ಸ್ಥಿತಿನಲ್ಲಿದೆ, ಡ್ಯುಯಾಲಿಟಿನಾಗಿದೆ. ಅದು ಯಾವುದೂ ಇಲ್ಲದಂತ ಒಂದು ಶೂನ್ಯ ಸ್ಥಿತಿಗೆ ಅವಳು ಹೋಗ್ಬೇಕೀಗ. ಅಲ್ಲಿಂದ ಹೊರಗಡೆ ಬಂದ್ಬಿಡು, ಆತ್ಮದ ಸ್ಥಿತಿನಲ್ಲಿ ನೀನು, ಏಕತ್ವದ ಸ್ಥಿತಿನಲ್ಲಿ ನೀನು ಬರ್ಬೇಕು ಅಂತ ಹೇಳ್ತಾರೆ. ಕಂಪ್ಲೀಟ್ ಆಗಿ
ಆ ಶೂನ್ಯ ಸ್ಥಿತಿಗೆ ತಗೊಂಬ, ನೀ ಮನಸ್ಸು ಮಾಡುವಂತ ಈ ಆಲೋಚನೆಗಳೆಲ್ಲ ಕೂಡ ಬಿಟ್ಬಿಡು ಅಂತ ಹೇಳ್ತಾರೆ. ಒಂದು ಶೂನ್ಯ ಸ್ಥಿತಿಗೆ ತಗೊಂಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಜ್ಞಾನವನ್ನು ಇನ್ನೊಂದು ಕಥೆ ರೂಪದಲ್ಲಿ ಅವಳಿಗೆ ಹೇಳ್ತಾರೆ. ಸೊ ಅದನ್ನು ಕೂಡ ನೋಡೋಣ. ಸೊ ಒಂದು ರಾಜು ಇರ್ತಾನೆ. ಆ ರಾಜುಗೆ ಒಂದು ಅವ್ರಿಗೆ ಅಷ್ಟು ಇಷ್ಟ ಬರುತ್ತೆ ಅಂತಂದ್ರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಅದ್ಭುತವಾಗಿ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆ ರಾಜಕ್ ಕೂಡ ಆ ಭವನ ಅಂತ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಎಷ್ಟೋ ಕಲಾಕಾರರು ಎಷ್ಟೋ ಇನ್ವೆಸ್ಟ್ ಮಾಡಿ ಎಷ್ಟೋ ಅದ್ಭುತವಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಅದನ್ನ ನೋಡ್ಬೇಕಂತ ಹೇಳಿ ಪ್ರಪಂಚದಿಂದ ಎಷ್ಟೋ ಜನ ಇಲ್ಲಿಗೆ ಬರ್ತಾ ಇರ್ತಾರೆ ನೋಡೋದಕ್ಕೋಸ್ಕರ. ಸೊ ಎಲ್ಲರೂ ನೋಡಕ್ ಬಂದಾಗೆಲ್ಲ ಈ ರಾಜನಿಗೆ ಅಷ್ಟು ಖುಷಿ ಆಗುತ್ತೆ. ಬಂದಿರುವಂತ ಅತಿಥಿಗಳೆಲ್ಲ ಕೂಡ ಪ್ರೇಸ್ ಮಾಡ್ತಾ ಇರ್ತಾರೆ ಅವ್ನು ಎಷ್ಟು ಚೆನ್ನಾಗಿ ಕಟ್ಸಿದೆಯಲ್ಲ ಅಂತ ಹೇಳಿ. ಓಕೆ, ಈ ರೀತಿ ಒಂದ್ ಟೈಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸಾಧು ಮುನಿ ಆ ಆ ಭವನವನ್ನು ನೋಡೋದಕ್ಕೋಸ್ಕರ ಬರ್ತಾರೆ. ಸೊ ಸಾಧು ಮುನಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿರಲ್ಲ, ದೇ ನೋ ದ ಫ್ಯೂಚರ್, ಭವಿಷ್ಯತ್ತು ಗೊತ್ತಾಗುತ್ತೆ. ಸೊ ಅವ್ರಿಗೆಲ್ಲ ಆ ಪ್ಲೇಸಿಗೆ ಬಂದಾಗ ಅವ್ರ ರಾಜ ಕೊಟ್ಟಿರುವಂತ ಅತಿಥಿ ಸರ್ಕಾರ ಅಂತ ಹೇಳ್ತೀವಲ್ವಾ, ಅದನ್ನೆಲ್ಲ ತಗೊಂತಾರೆ. ಸೊ ಅದನ್ನೆಲ್ಲ ತಗೊಂಡ ತಕ್ಷಣ ಆ ಸಾಧು ಮುನಿಗೆ ಆ ಭವನ ಅಂದ್ರೆ ಫ್ಯೂಚರ್ ಗೊತ್ತಾಗುತ್ತಲ್ಲ, ಆ ಭವನ ಸುಟ್ಟು ಹೋಗ್ತಾ ಇರೋದು ಕಾಣಿಸ್ತದೆ. ಸೊ ಇಮಿಡಿಯೇಟ್ ಅವ್ರು ಏನ್ ಹೇಳ್ತಾರೆ, ನೀನು ರಾಜನ್ ಹೇಳ್ತಾರೆ, ನೀನು ಜಾಸ್ತಿ ದಿವಸ ಇಲ್ಲಿ ಇರಬಾರ್ದು, ಇಮ್ಮಿಡಿಯೇಟ್ ಈ ಭವನವನ್ನು ಖಾಲಿ ಮಾಡಿ ಹೋಗ್ಬಿಡು ಅಂತ ಹೇಳ್ತಾರೆ. ರಾಜನ್ಗೆ ಇದನ್ನ ಕೇಳಿದ ತಕ್ಷಣ ತುಂಬಾ ಬೇಜಾರಾಗುತ್ತೆ. ಸೊ ಇಷ್ಟು ಪ್ರೀತಿದಿಂದ ನಾನು ಕಟ್ಟಿಸ್ಕೊಂಡಿದ್ದೇನೆ, ಇದನ್ನಿಂದ ನಾನು ಹೊರಗಡೆ ಹೋಗಕ್ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಆ ಭವನದ ಮೇಲೆ. ಸೊ ಇಲ್ಲ, ನಿನ್ನ ನೆಕ್ಸ್ಟ್ ಬರುವಂತ ಶನಿವಾರ ಒಳಗಡೆ ನೀವು ಒಂದು ಟೈಮ್ ಹೇಳ್ತಾರೆ, ಅದ್ರ ಒಳಗಡೆ ನೀವು ಇದನ್ನ ಬಿಟ್ಟು ಹೋಗ್ಲೇಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ನೀನು ಆ ಸಮಯದಲ್ಲಿ ಈ ಜಾಗ ಬಿಟ್ಟು ಹೋದ್ರೆ, ಖಾಲಿ ಮಾಡಿದ್ರೆ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಅವ್ರು ಹೇಳಿರುವಂತ ಸಮಯದ ಒಳಗಡೆ ಈ ಭವನವನ್ನು ಖಾಲಿ ಮಾಡಿದ್ರೆ ನಿನಗೇನು ಆಗೋದಿಲ್ಲ, ಇಲ್ಲಿನೂ ಏನು ಆಗೋದಿಲ್ಲ. ಓಕೆ, ಭವನಕ್ಕೂ ಏನಾಗೋದಿಲ್ಲ, ಆ ರಾಜನಿಗೂ ಏನು ಆಗೋದಿಲ್ಲ, ದಯವಿಟ್ಟು ನಿನ್ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಬಟ್ ರಾಜ ಇದನ್ನ ಕೇಳೋದಿಲ್ಲ. ಸೊ ಈ ಒಂದು ಇನ್ಸಿಡೆಂಟ್ ಈಗ ಆಗುತ್ತೆ ಅಂತ ಹೇಳಿದ ತಕ್ಷಣ ರಾಜ ಎಷ್ಟೋ ಆಂಗಲ್ಸ್ ನಲ್ಲಿ ಯೋಚನೆ ಮಾಡ್ತಾರೆ. ಓಕೆ, ಇದ್ರ ಮೇಲೆ ಇರೋ ಒಂದು ಅಟ್ಯಾಚ್ಮೆಂಟ್ ನಾನು ಬಿಟ್ಕೋಬೇಕಲ್ವಾ ಅಂತಂದು, ಓಕೆ ಆ ಟೈಮ್ ನಲ್ಲಿ ನಾನು ಹೇಗಿರ್ತೀನಿ ಅಂತಂದ್ರೆ ಮತ್ತು ಪದಾರ್ಥಗಳು ಏನಾದ್ರೂ ತಗೊಂಡು ಕಂಪ್ಲೀಟ್ ನಮ್ಮ ಮನಸ್ಸು ಇದ್ರ ಮೇಲೆ ಫೋಕಸ್ ಮಾಡೋದಿಲ್ಲ, ನಮ್ಮ ಮನಸ್ಸಿನಲ್ಲಿ ಈ ಭವನ ಅನ್ನೋದೇ ಇರೋದಿಲ್ಲ, ಆ ಒಂದು ಸ್ಪೃಹ ಇರ್ಲಾರ್ದಂಗೆ ನಾನು ಇರ್ತೀನಿ, ಒಂದು ನಿದ್ರಾವಸ್ಥದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಸೊ ನನ್ನ ಬಾಡಿ ಮೈಂಡ್ ಕಂಪ್ಲೀಟ್ ಆಗಿ ಆಬ್ಸೆಂಟ್ ಮಾಡ್ಕೊಂತೀನಿ, ನನಗೆ ಯಾವುದೇ ರೀತಿ ಡಿಸೈರ್ ಇರೋದಿಲ್ಲ ಈ ಭವನದ ಮೇಲೆ. ಸೊ ಹಾಗಿರ್ಬೋದಾ, ಅವಾಗ ಏನಾದ್ರೂ ಆಗುತ್ತಾ ಅಂತ ಹೇಳ್ತಾರೆ. ಇಲ್ಲ, ಅದನ್ನು ಸಾಧ್ಯ ಇಲ್ಲ, ಸಾಧು ಒಪ್ಪಿಕೊಳಂಗಿಲ್ಲ. ಸೊ ನೀನ್ ಯಾವುದಕ್ಕೆ ಅಟ್ಯಾಚ್ ಆಗಿರ್ತೀಯೋ ಅದು ಧ್ವಂಸ ಆಗುತ್ತೆ ಅಂತ ಹೇಳ್ತಾರೆ. ಇದು ಖಂಡಿತ ಅಂತ ಹೇಳ್ತಾರೆ. ಸೊ ನೀನ್ ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗ್ಬೇಕು, ನಿನ್ನ ಆಲೋಚನೆದಲ್ಲೇ ಆಗಿದ್ರೆ ನಿನ್ನ ಭಾವನದಲ್ಲೇ ಆಗ್ಲಿ ಆ ಡಿಟ್ಯಾಚ್ಮೆಂಟ್ ಇರಬೇಕು. ಈ ಭವನದ ಮೇಲೆ ಯಾವುದೇ ರೀತಿ ಕೋರಿಕೆ ಇರಬಾರದು, ಫಿಸಿಕಲ್ ಆಗಿ ಆಸ್ಟ್ರಲ್ ಆಗಿ. ಸೊ ಕಂಪ್ಲೀಟ್ ಆಗಿ ನೀನ್ ಡಿಟ್ಯಾಚ್ ಆಗ್ಬೇಕು ಅಂತ ಹೇಳ್ತಾರೆ. ಒಂದು ಆಲೋಚನೆ ಕೂಡ ಈ ಭವನದ ಬಗ್ಗೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ಆ ರಾಜ ಏನ್ ಮಾಡ್ತಾನೆ, ಇನ್ನ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಓಕೆ, ಫಿಸಿಕಲ್ ಆಗಿ ಆಸ್ಟ್ರಲ್ ಆಗಿ ನಾನು ಅಟ್ಯಾಚ್ಡ್ ಆಗಿರ್ಬಾರ್ದು. ಓಕೆ, ನೆಕ್ಸ್ಟ್ ನಾನು ಏನ್ ಮಾಡ್ಬೋದು, ಅದು ಸಾಧ್ಯ ಇಲ್ಲ, ರಾಜಭವನ ಅಂತೂ ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ.
ಬಟ್ ನೆಕ್ಸ್ಟ್ ಏನು ಆಲೋಚನೆ ಬರುತ್ತೆ ಅಂತಂದ್ರೆ ಇದನ್ನ ಕಾಪಾಡ್ಕೊಳಕ್ಕೆ ಸೋ ಮೆನಿ ಪ್ರೊಟೆಕ್ಷನ್ಸ್ ಲೈಕ್ ನೀರು, ಸ್ಯಾಂಡ್, ಅದೇ ಸುಟ್ಟು ಹೋದೆ ಚಾನ್ಸಸ್ ಏನನ್ನ ಬಂದ್ರೆ ಟೈಮ್ ಬಂದ್ರೆ ನಾನು ಕಾಪಾಡ್ಕೊಂತೀನಿ ಅಂತ ಹೇಳಿ ಎಷ್ಟೋ ಸೋಲ್ಜರ್ಸ್ ನಲ್ಲಿ ಕರೆಸ್ತಾರೆ, ಕಂಪ್ಲೀಟ್ ಆಗಿ ರಕ್ಷಣೆ ಮಾಡ್ತಾರೆ. ಸೊ ಪಂಚಭೂತಗಳನ್ನ ಯಾವುದೇ ರೀತಿ ನಾವು ಎಷ್ಟು ಕಂಟ್ರೋಲ್ ಮಾಡ್ಬೋದು ಆ ರೀತಿ ಪ್ರೊಟೆಕ್ಷನ್ಸ್ ಎಲ್ಲಾ ನೋಡ್ಕೊಂತಾನೆ. ಈ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ರೆಡಿಯಾಗಿ ಇರ್ತಾರೆ. ಆ ಶನಿವಾರ ಅನ್ನೋದು ಬಂದ್ಬಿಡುತ್ತೆ. ಆ ಶನಿವಾರದ ದಿವಸ ಏನಾಗುತ್ತೆ ಅಂತಂದ್ರೆ ಒಂದು ಲೈಟ್ನಿಂಗ್ ಸಿಡಿಗು ಬಂದು ಆ ಭವನ ಎಲ್ಲ ಸುಟ್ಟು ಹೋಗುತ್ತೆ, ಧ್ವಂಸ ಆಗುತ್ತೆ. ಅಕಸ್ಮಾತ್ ಅವರು ಒಂದು ವಾರ ಆ ಮುನಿ ಹೇಳ್ದಂಗೆ ಆ ಭವನವನ್ನು ಬಿಟ್ಟು ಹೋಗಿದ್ರೆ, ಆ ಭವನದಿಂದ ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿದ್ರೆ ಆ ಭವನಕ್ಕೂ ಏನೂ ಆಗ್ತಿದ್ದಿಲ್ಲ, ಆ ರಾಜನಿಗೂ ಏನೂ ಆಗ್ತಿರ್ಲಿಲ್ಲ. ಸೊ ಈ ಒಂದು ಕಥೆಯನ್ನು ಊರ್ಮಿಗೆ ಹನುಮಂತರು ಹೇಳ್ತಾರೆ. ಇದು ಹೇಳಿದ ತಕ್ಷಣ ಆ ಊರ್ಮಿ ಅರ್ಥ ಮಾಡ್ಕೊಂತಾಳೆ. ಓಕೆ, ನೀವ್ ಹೇಳಿದ್ದು ನನಗೆ ಅರ್ಥ ಆಯ್ತು. ಆ ಭವನ ಅಂತಂದ್ರೆ ನನ್ನ ಶರೀರ. ಸೊ ಈ ಶರೀರವನ್ನು ನಾನು ಜಸ್ಟ್ ಎಂಟಿ ಮಾಡಬೇಕು, ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ನಾನು ಈ ಶರೀರವನ್ನು ಕಂಪ್ಲೀಟ್ ಆಗಿ, ಅಂದ್ರೆ ನನ್ನ ಈ ಶರೀರ ಒಳಗಡೆ ಇರುವಂತ ಆತ್ಮ ಟೆಂಪರರಿ ಆಗಿ ನಾ ಶಿಫ್ಟ್ ಆಗ್ಬೇಕು. ನನಗೆ ಅರ್ಥ ಆಯ್ತು. ಓಕೆ, ಬಲ್ಲಿ ರಾಜನ್ನ ಕಾಪಾಡಕ್ಕೋಸ್ಕರ ಆ ಮುನಿ ಹೇಳಿದ್ದಾರೆ ಈ ಒಂದು ಟೆಕ್ನಿಕ್. ಬಟ್ ನೀವು ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಒಂದು ಕ್ವಶನ್ ಕೇಳ್ತಾಳೆ. ಅವಳಿಗಿನ್ನೂ ಗೊತ್ತಿಲ್ಲ ಮೃತ್ಯುವು ಹತ್ರ ಬಂದಿದೆ ಅಂತ ಹೇಳಿ. ಸೊ ಈ ದೇಹದ ಬಗ್ಗೆ ಇರುವಂತ ಅಟ್ಯಾಚ್ಮೆಂಟ್ ನಾನು ಯಾಕೆ ಬಿಟ್ಕೋಬೇಕು ಅಂತ ಕೇಳ್ತಾ ಇದ್ದಾಳೆ. ನನಗೇನಾಗ್ತಾ ಇದೆ ಅಂತ ಹೇಳಿದಾಗ ಹನುಮಂತರು ಹೇಳ್ತಾರೆ, ಮೃತ್ಯುವು ಆಸನ ಆಗಿದೆ, ನಿನ್ನ ನೀನು, ಬಟ್ ಅಟ್ ದಿ ಸೇಮ್ ಟೈಮ್ ನಿನ್ನನ್ನು ನೀನು ಕಾಪಾಡ್ಕೋಬಹುದು ಅಂತ ಹೇಳಿದ ತಕ್ಷಣ ಅವಳಿಗೆ ಸ್ವಲ್ಪ ಭಯ ಆಗುತ್ತೆ. ಜಸ್ಟ್ ಎಷ್ಟು ಭಯ ಅಂತಂದ್ರೆ ಓ ಹೌದಾ ಅಂತ ಅಷ್ಟು ಮಾತ್ರ ಹೇಳ್ತಾಳೆ. ಬಟ್ ಇಲ್ಲಿ ಮಾತಂಗರಿಗೆ ಪ್ರತಿ ಕ್ಷಣ ಡಿಟ್ಯಾಚ್ ಆಗಿ ಇರುವುದು, ಕಂಪ್ಲೀಟ್ ಆಗಿ ಅವ್ರಿಗೆ ಯಾವುದೇ ವಸ್ತುಗಳ ಮೇಲೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಸೊ ಎವ್ರಿ ಮೂಮೆಂಟ್ ಪ್ರತಿ ಕ್ಷಣ ಡಿಟ್ಯಾಚ್ ಆಗಿರುವುದು ಅವ್ರಿಗೆ ಹವ್ಯಾಸ ಅದು. ಸೊ ನಾವು ಹಾಡುಗಳು ಹೇಗೆ ಆಗ್ತಾ ಇರೋ ನಮ್ಗೆ ಹವ್ಯಾಸ ಇರುತ್ತಲ್ವಾ, ಅವ್ರಿಗೆ ಡಿಟ್ಯಾಚ್ಮೆಂಟ್ ಅನ್ನೋದು ಅಷ್ಟು ಹಾಬಿ ಇದ್ದಂಗೆ. ಅವ್ರಿಗೆ ಮರಣ ಭಯ ಅನ್ನೋದೇ ಇರೋದಿಲ್ಲ. ಜಸ್ಟ್ ಅಂದ್ರೆ ಈ ಇನ್ಸಿಡೆಂಟ್ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೇ ಜಸ್ಟ್ ಒಂದು ಭಯ ಅನ್ನೋದು, ಜಸ್ಟ್ ಸ್ವಲ್ಪ ಭಯ ಆಗುತ್ತೆ. ಈ ಎಲ್ಲ ಒಂದು ಡಿಟ್ಯಾಚ್ಮೆಂಟ್ ನಲ್ಲಿ ಇರೋದು ಆ ಸ್ಥಿತಿ ಇರೋರಿಗೆ ತುಂಬಾ ಈಸಿ ಆಗುತ್ತೆ ಯಾರಾದ್ರೂ ಬಂದು ಸಹಾಯ ಮಾಡೋದಕ್ಕೆ. ಓಕೆ, ಸೊ ಹನುಮಂತರಿಗೆ ಕೂಡ ಇಲ್ಲಿ ಅವಳನ್ನ ಟ್ರೈನ್ ಮಾಡೋದಕ್ಕೆ ಈಸಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ. ಸೊ ಅವ್ರು ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಟೆಂಪರರಿ ಆಗಿ ಅಲ್ಲಿ ಯಾವ ರೀತಿ ಜಸ್ಟ್ ಫ್ಯೂ ಡೇಸ್ ಆ ಭವನವನ್ನು ಬಿಟ್ಟು ಹೋಗಿದ್ರೆ ರಾಜ ಅಲ್ಲಿ ಭವನ ಮತ್ತೆ ರಾಜನು ಕೂಡ ಕಾಪಾಡ್ಕೋಬಹುದು ಅಂತ ಹೇಳಿದಾರಲ್ವಾ, ಜಸ್ಟ್ ಖಾಲಿ ಮಾಡ್ಬೇಕು. ಸೊ ಈ ಪ್ರಾಸೆಸ್ ವೆರಿ ಈಸಿ. ಅವಳಿಗೂ ಕೂಡ ಈ ಎಲ್ಲವೂ ಕೂಡ ಡಿಟ್ಯಾಚ್ ಆಗೋದು ಎಷ್ಟೋ ಈ ಜನ್ಮದಲ್ಲಿ ಅಲ್ಲ, ಎಷ್ಟೋ ಜನ್ಮಗಳಿಂದ ಕೂಡ ಅವಳಿಗೆ ಈ ಪ್ರಾಸೆಸ್ ಲೈಕ್ ಏನಂತ ಹೇಳ್ಬೋದು, ಡಿಟ್ಯಾಚ್ಮೆಂಟ್ ಅನ್ನೋದು ವೆರಿ ಈಸಿ. ಓಕೆ, ಈ ಪ್ರಸ್ತುತ ಕ್ಷಣದಲ್ಲಿ ಅವಳನ್ನ ಹೇಗೆ ಟ್ರೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಸ್ಟೆಪ್ ಏನು, ಅವಳು ಥಾಟ್ಲೆಸ್ ಸ್ಟೇಟ್ಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಆಲೋಚನಾ ರಹಿತ ಸ್ಥಿತಿಗೆ ಹೋಗು, ನಿನ್ನ ಅಸ್ತಿತ್ವವನ್ನು ಕಂಪ್ಲೀಟ್ ಆಗಿ ಝೀರೋ ಮಾಡ್ಕೋ. ಇಲ್ಲಿ ಇರೋದು ಊರ್ಮಿ ಅಲ್ಲ, ಒಂದು ಆತ್ಮದ ಒಂದು ಪದಾರ್ಥ ಮಾತ್ರ ಇಲ್ಲಿದೆ ಅಂತ ಹೇಳಿ ಅವಳಿಗೆ ಕಂಪ್ಲೀಟ್ ಡಿಟ್ಯಾಚ್ ಆಗಿರೋದು, ಥಾಟ್ಲೆಸ್ ಸ್ಟೇಟ್ ನಲ್ಲಿ, ಆಲೋಚನಾ ರಹಿತ ಸ್ಥಿತಿನಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಆಲೋಚನಾ ರಹಿತ ಸ್ಥಿತಿಗೆ ನಾವು ಹೋಗ್ತೀವೋ, ಹಾಗೆ ನಮ್ಮ ಐಡೆಂಟಿಟಿನ ಕಂಪ್ಲೀಟ್ ಆಗಿ ಝೀರೋ ಮಾಡ್ಕೊಂತೀವೋ, ನಾವು ಈ ವಿಶ್ವ
ನಾಕ್ ಏನಂತ ಹೇಳ್ಬಿಟ್ಟು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಅಂತ ಹೇಳ್ತೀವಿ. ಕಾಲ ಸಮಯಕ್ಕೆ ಅತೀತವಾಗಿ ನಾವು ನೋಡ್ತೀವಿ. ಈ ಪ್ರಪಂಚದಲ್ಲಿ ಇದ್ದಾಗ, ಮನಸ್ಸಿನಲ್ಲಿ ಇದ್ದಾಗ ಹೇಗಿರುತ್ತೆ ಅಂತ ಅಂದ್ರೆ, ವೆಬ್ ಇರುತ್ತಲ್ಲ, ಸ್ಪೈಡರ್ ಒಂದು ವೆಬ್ ಕಟ್ಟಿರ್ತದೆ. ಒಂದು ದಾರದಿಂದ ಇನ್ನೊಂದು ದಾರಕ್ಕೆ ನಾವು ಶಿಫ್ಟ್ ಆಗ್ತಾ ಇಲ್ಲೇ ಸಿಕ್ಕೊಂಡಿರ್ತೇವೆ. ಸೊ ಆ ಮನಸ್ಸಿಗೆ ಅತೀತವಾಗಿ, ಆ ಬಿಯಾಂಡ್ ಥಾಟ್ಲೆಸ್ ಸ್ಟೇಟ್, ಬಿಯಾಂಡ್ ಥಾಟ್ಸ್, ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ಗೆ ನಾವು ಹೋದಾಗ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊರಗಡೆ ಬರ್ತೀವಿ. ಭಯವನ್ನು ಜಯಿಸ್ತೀವಿ. ಸೊ ಆ ಭಯವನ್ನು ಜಯಿಸಿದ್ರೆ ಸಾಕು, ಎವ್ರಿಥಿಂಗ್ ನಮ್ ಕಂಟ್ರೋಲ್ ನಲ್ಲಿ ಇರುತ್ತೆ. ಆ ವೆಬ್ ನಿಂದ ಹೊರಗಡೆ ಬಂದ್ರೆ ಹೇಗಿರುತ್ತೆ? ಸೊ ನೀವು ಹಿಂದಿನ ಲೆಸನ್ ನಲ್ಲಿ ತಿಳ್ಕೊಂಡಿರ್ತೀರ, ಏನಂತ ಹೇಳ್ತಾರೆ, ಸಮಯಪು ತೀಗಲು ಅಂತ ಹೇಳ್ತಾರೆ. ಈಗ ನಾವು ರೋಡ್ ಮೇಲೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ, ನಮಗೆ ಆಪ್ಷನ್ ಎಷ್ಟಿರ್ಬೋದು? 3 ವೇಸ್ ಇರ್ಬೋದು, ಲೆಫ್ಟ್, ರೈಟ್, ಇಲ್ಲ ಅಂತಂದ್ರೆ ಸ್ಟ್ರೈಟ್. ಸೊ ಇನ್ನು ಡೆವಲಪ್ಡ್ ಸಿಟೀಸ್ ನಲ್ಲಿ ಹೋದ್ರೆ 6 ವೇಸ್ ಇರ್ಬೋದು, ಹೌದಾ? ಹಾಗೆ ಈ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಹೋದ್ರೆ ಆ ವಿಶ್ವ ಹೇಗಿರುತ್ತೆ ಅಂತಂದ್ರೆ, ಈಗ ರೋಡ್ ಮೇಲೆ ಹೋದ್ರೆ ನಮಗೆ 6 ವೇಸ್ ನಾವು ನೋಡ್ಕೋಬಹುದು, ಹೌದಾ? ಅದೇ ಸ್ಪೇಸ್ ನಲ್ಲಿ ಇದೀವಿ ಅಂತ ಅನ್ಕೊಳ್ರಿ, ಆ ವಿಶ್ವದಲ್ಲಿ ಇದೀವಿ ಅಂತ ಅನ್ಕೊಳ್ರಿ, ನಮ್ಗೆ ಎಷ್ಟು ಆಪ್ಷನ್ಸ್ ಇರ್ತವೆ? ಸೊ 360 ಡಿಗ್ರೀಸ್ ನಲ್ಲಿ ಕೂಡ ನಾವು ಎಲ್ಲಾದ್ರೂ ಹೋಗ್ಬೋದು. ಸಮಯ ತೀಗಲು ಅಂತ ಹೇಳ್ತೀವಿ ತೆಲುಗುನಲ್ಲಿ. ಸೊ ಈ ರೀತಿ ಎಷ್ಟು ಆಪ್ಷನ್ಸ್ ನಮ್ಗೆ ಇರ್ತವೆ. ನಾವು ಪ್ರತಿಯೊಂದು ಎಕ್ಸಾಂಪಲ್ಸ್ ನಾವು ನೋಡ್ತಾ ಬಂದಿದ್ದೀವಿ. ಟೈಮ್ ಸ್ಟ್ರಿಂಗ್ಸ್ ಅಂತ ಹೇಳ್ತಾರೆ. ಸೋ ಮೆನಿ ಆಪ್ಷನ್ಸ್ ನಮಗೆ ಸಿಗುತ್ತೆ. ಓಕೆ, ಸೊ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ನಾವು ಹೋದಾಗ ನಮ್ ಲೈಫ್ಗೆ ನಾವು ಹೀಗಿದ್ರೆ ಚೆನ್ನಾಗಿ ಅಂತ ಹೇಳಿ ನಾವು ಸೋ ಮೆನಿ ಆಪ್ಷನ್ಸ್ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಅಲ್ಲಿ ಆ ಸ್ಥಿತಿಗೆ ಹೋಗೋದಕ್ಕೆ ಇವಳನ್ನು ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಆ ಜ್ಞಾನವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಆ ಮನಸ್ಸಿನಿಂದ ನೀನು ಹೊರಗಡೆ ಬಾ. ಸೊ ಅವ್ರಿಗೂ ಕೂಡ ತುಂಬಾ ಈಸಿ. ಯಾಕೆ ಅಂತಂದ್ರೆ ಆ ಮಾತಂಗರಿಗೆ ಆ ಡಿಟ್ಯಾಚ್ಮೆಂಟ್ ಅನ್ನೋದು ವೆರಿ ಈಸಿ. ಅಟ್ ದಿ ಸೇಮ್ ಟೈಮ್ ಅವಳು ಕೂಡ, ಊರ್ಮಿ ಕೂಡ ಎಷ್ಟೋ ಜನ್ಮಗಳಿಂದ ಇದು ಸಾಧನೆ ಮಾಡ್ತಾ ಬಂದಿದ್ದಾರೆ. ಇಷ್ಟೇ ಅಲ್ಲ, ಫಸ್ಟ್ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬೇಕು. ಹಾಗೆ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಅವಳು ಯೋಚನೆ ಮಾಡ್ಬೇಕು. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗ್ಬೇಕು. ಇದೆಲ್ಲ ಜೊತೆಗೆ ಇನ್ನೊಂದು ಅವಳು ಮಾಡುವಂತ ಒಂದು ಕಾರ್ಯ ಇದೆ, ಅದೇ ರಾಮನಾಮ ಪಠನ. ಸೊ ಇಂಥ ಪರಿಸ್ಥಿತಿನಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹನುಮಂತರು ಹೇಳ್ತಾರೆ, ರಾಮನಾಮವನ್ನು ಜಪ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನೀನು ಕೂಡ ಆ ಸ್ಥಿತಿಗೆ ಇಮ್ಮಿಡಿಯೇಟ್ ಹೋಗ್ಬೇಕು ಅಂತ ಅಂದ್ರೆ ರಾಮ ಜಪವನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅವಳು ಊರ್ಮಿ ಆ ಆಲೋಚನಾ ರಹಿತ ಸ್ಥಿತಿಗೆ, ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಹೋಗ್ಬೇಕು, ಇಮಿಡಿಯೇಟ್ ಹೋಗ್ತಾಳೆ. ಸೊ ಹೋದ ತಕ್ಷಣ ಆ ರಾಮನಾಮ ಪಠನವನ್ನು ಹೇಳೋದು ಸ್ಟಾರ್ಟ್ ಮಾಡ್ತಾಳೆ. ರಾಮನಾಮ ಪಠನವನ್ನು ಹೇಳಿದ ತಕ್ಷಣ ಅವಳು ಇಮಿಡಿಯೇಟ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ಗೆ ಹೋಗ್ತಾಳೆ, ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗ್ತಾಳೆ. ಸೊ ಕೇವಲ ಶ್ರೀರಾಮ ಶ್ರೀರಾಮ ಅಂತ ಹೇಳ್ತಾ ಹೋಗ್ತಾಳೆ. 7th ಟೈಮ್ ಅವಳು ರಾಮನಾಮವನ್ನು ಪಠನ ಮಾಡ್ಬೇಕಾದ್ರೆ ಆ ಒಂದು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಅವನು ಆ ರಾಮನಾಮ ಹೇಳ್ತಾ ಇದ್ದಾಗ ಪ್ರತಿ ಒಂದು ಕೂಡ ಸುತ್ತು ಇರೋ ಪ್ರಕೃತಿ ಎಲ್ಲ ಕೂಡ ಆ ರಾಮನಾಮದಿಂದ ತುಂಬಿರೋದು ಕಾಣಿಸ್ತದೆ. ತನ್ನಷ್ಟು ತಾನು ಕಂಪ್ಲೀಟ್ ಆಗಿ ಮರ್ತು ಬಿಡ್ತಾಳೆ. ಅವಳು ನಾನು ಊರ್ಮಿ ಅನ್ನೋ ಒಂದು ಐಡೆಂಟಿಟಿ ಕೂಡ ಅಲ್ಲಿ ಅವ್ರಿಗಿರೋದಿಲ್ಲ. ಇದು ಒಂದು ಮೇನ್ ಲೆಸನ್ ಪ್ರತಿಯೊಬ್ಬರು ತಿಳ್ಕೋಬೇಕು. ಏನಂತಂದ್ರೆ ಈ ಮೃತ್ಯುವು ಶರೀರ ಮಾತ್ರ ಇದೆ, ಈ ಆತ್ಮಗೆ ಇಲ್ಲ. ಇಲ್ಲಿ ಒಂದು ಏಕತ್ವ ಭಾವನ ನಾವ್ ಅಂತ ಇರ್ತೀವಿ, ಈ ಶರೀರ ನಾವಲ್ಲ, ಆತ್ಮ ಸ್ವರೂಪಿ ಅಂತ ಹೇಳಿ ಇಡೀ ವಿಶ್ವ ನಾವೇ ಇದ್ವಿ ಅಂತ ಹೇಳ್ತಾ ಇರ್ತೇವಲ್ವಾ. ಆ ಒಂದು ಸ್ಥಿತಿ ಆ ಊರ್ಮಿ ನೋಡ್ತಾಳೆ. ಸೊ ನೋಡಿದ ತಕ್ಷಣ ಇದು ಜಸ್ಟ್ ಟ್ರಯಲ್ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಏನ್ ಬರುತ್ತೆ,
ಆ ಊರ್ಮಿ ತನ್ನ ಮೃತ್ಯುವನ್ನು ಹೇಗ್ ಜಯಿಸ್ತಾಳೆ ಅನ್ನೋದು ನೆಕ್ಸ್ಟ್ ಬರುತ್ತೆ. ಇಲ್ಲಿ ಜಸ್ಟ್ ಕಂಪ್ಲೀಟ್ ಪ್ರಿಪರೇಷನ್ ಆಗಿದೆ ಊರ್ಮಿಗೆ. ಓಕೆ, ಪಕ್ಕಕ್ಕೆ ಇರುವಂತ ಫ್ರೆಂಡ್ ಆ ಊರ್ಮಿನ ಇದೆಲ್ಲ ಪ್ರಾಸೆಸ್ ನಡಿಬೇಕಾದ್ರೆ ಆ ಪಕ್ಕಕ್ಕೆ ಫ್ರೆಂಡ್ಗೆ ಇಲ್ಲಿ ಯಾರು ಕಾಣಿಸೋದಿಲ್ಲ, ಹನುಮಂತರು ಕಾಣಿಸೋದಿಲ್ಲ, ಅಶ್ವಿನಿ ದೇವತರು ಕಾಣಿಸೋದಿಲ್ಲ, ಏನು ಕಾಣಿಸೋದಿಲ್ಲ, ಊರ್ಮಿ ಅಷ್ಟೇ ಕಾಣಿಸ್ತಾ ಇರ್ತಾಳೆ. ಆ ಊರ್ಮಿನ ಕರೀತಾಳೆ, ನಡಿ ಹೋಗೋಣ ಅಂತ ಹೇಳಿ, ಟೈಮ್ ಆಗಿದೆ ಅಂತ ಹೇಳಿ. ಸೊ ಆಯ್ತು, ಹನುಮಂತರಿಗೆ ಸೊ ಈ ಎಲ್ಲ ಟೆಕ್ನಿಕ್ ನನಗೆ ಅರ್ಥ ಆಗಿದೆ ಅಂತ ಹೇಳಿ ಅಲ್ಲಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾರೆ. ಬಟ್ ಹನುಮಂತರು ಮತ್ತೆ ಹೇಳ್ತಾರೆ, ಸೊ ನೀನು ಇದನ್ನ ಚೆನ್ನಾಗಿ ನೆನಪಿಟ್ಕೋ, ಆ ಟೈಮ್ ಬರುತ್ತೆ, ಅಂದ್ರೆ ಆ ಟೈಮ್ ಬಂದಾಗ ನಾನು ಶ್ರೀರಾಮ ಅಂತ ಹೇಳ್ತೀನಿ. ನಿನಗೆ ಒಂದು ವಾಯ್ಸ್ ಕೇಳಿಸ್ತದೆ, ಆ ವಾಯ್ಸ್ ಕೇಳಿಸಿದಾಗ ನೀನು ಇದನ್ನೆಲ್ಲ ನೀನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಓಕೆ, ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿ ಊರ್ಮಿ ಅಲ್ಲಿಂದ ನಮಸ್ಕಾರ ಮಾಡಿ ಅವಳ ಫ್ರೆಂಡ್ ಜೊತೆಗೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಸೊ ಹೋಗಿ ಹನುಮಂತರು ರಿಟರ್ನ್ ಅವರು ಕೂಡ ಹೋಗ್ತಾ ಇರ್ತಾರೆ. ಅಲ್ಲಿ ಯಮಧರ್ಮರಾಜ ಬರ್ತಾರೆ. ಸೊ ಬರ್ತಾ ಇದ್ದಾಗ ಅವಾಗ ಹೇಳ್ತಾರೆ, ಈ ಅಶ್ವದೇವರು ಯಮಧರ್ಮರಾಜನ್ ಕೇಳ್ತಾರೆ, ಇಲ್ಲಿ ಮೃತ್ಯು ಆಗೋ ತರ ಏನು ಕಾಣಿಸ್ತಾ ಇಲ್ಲ ಅಲ್ಲ, ನೀವು ಹೇಗೆ ಯಾಕೆ ಬಂದಿರಾ ಅಂತ ಕೇಳ್ತಾರೆ. ಸೊ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ. ಆ ಊರ್ಮಿನ ಕರ್ಕೊಂಡು ಹೋಗಕ್ ಬಂದಿನಿ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಕನ್ವರ್ಸೇಷನ್ ನಡಿಬೇಕಾದ್ರೆ ಹನುಮಂತರು ಕೂಡ ಅಲ್ಲಿಗೆ ಬರ್ತಾರೆ. ಸೊ ಹನುಮಂತರು ಏನ್ ಗೊತ್ತಾಗ್ಲಾರ್ದಂಗ ವಾಯ್ಸ್ ಬರ್ತಾ ಇಲ್ಲಮ್ಮ. ವಾಯ್ಸ್ ಹೌದು ಗುರುಜಿ. ಏನೋ ಸಿಗ್ನಲ್ ಪ್ರಾಬ್ಲಮ್ ಇದೆ ಮೇಡಮ್ ಮೋಸ್ಟ್ಲಿ. ಸ್ವಲ್ಪ ವೇಟ್ ಮಾಡೋಣ. ಲೆಫ್ಟ್ ಆದ್ರೆ ಗುರುಜಿ ಅದು ಸಿಗ್ನಲ್ ಪ್ರಾಬ್ಲಮ್ ಇಂದ ಆ ವಿಡಿಯೋಗಳು ಹಾಕಿ ಹಾಕ್ತೇನೆ ಗುರುಜಿ. ಸ್ನೇಹಿತರೆ, ಮೇಡಮ್ದು ಸಿಗ್ನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮೋಸ್ಟ್ಲಿ. ಅವರು ಮತ್ತೆ ರೀಜನ್ ಆಗ್ತಾರೆ, ಅಷ್ಟರವರೆಗೂ ವಿಡಿಯೋಗಳು ಬರುತ್ತೆ, ವಿಡಿಯೋಗಳನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ. ಎಲ್ಲರೂ ಇಲ್ಲಿ ಮಾಡೋರೆಲ್ಲ ಎಸ್ ಎಸ್ ಅಂತ ಆಗ್ತಾ ಹೋಗಿ. ನಿನ್ನೆ 3 ವಿಡಿಯೋಗಳಿದೆಯಮ್ಮ. ಹೌದು ಗುರುಜಿ, ಒಂದು ಆಂತರಿಕ ಶಕ್ತಿ, ಒಂದು ಭಜ ಗೋವಿಂದ ಒಂದಿದೆ ಗುರುಜಿ. ಅನುಭವ ಹಂಚಿಕೆ ಒಂದಿದೆ. ಟೋಟಲ್ 3 ಇದೆ ನೋಡಿ. ಸರಿ ಗುರುಜಿ. ಎಸ್, ಎಲ್ಲ ಲೈಕ್ಸ್ ಮತ್ತೆ ಕಾಮೆಂಟ್ ಮಾಡ್ತಾ ಹೋಗಿ. ಅಲ್ಲಿ ಮೆಸೇಜ್ ಮಾಡಿ, ಚಾಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಯಾರ್ಯಾರು ಮಾಡಿದ್ರು ಅವರೆಲ್ಲ. ಇನ್ನೊಂದು 3 ನಿಮಿಷ ಕಾಲ ಮೇಡಮ್ ರೀಜಾನ್ ಆಗ್ತಾರೆ. ಮತ್ತೆ ಇವತ್ತಿನ ಈ ಜ್ಞಾನ ಸಂದೇಶ ಕಂಪ್ಲೀಟ್ ಆಗುತ್ತೆ. ಎರಡ ವಿಡಿಯೋ ಬಂದಿದೆ ಗುರುಜಿ. 3 ಇರ್ಬೇಕು ನೋಡಿ. ಒಂದು ಅನುಭವ ಹಂಚ್ಕೊಂಡು ಇರ್ಬೇಕಲ್ಲ. ಅನುಭವ ಹಂಚಿಕೆದು ಒಂದು ಬಂದಿಲ್ಲ ಗುರುಜಿ. ಇದು ಈ ಕಾರ್ಯಕ್ರಮ ಬಗ್ಗೆನೆ ಭಜಗೋವಿಂದ ಮತ್ತೆ ಪ್ರಾಣಾಯಾಮ ಬಗ್ಗೆ ನಿನ್ನ ಅನುಭವ ಹಂಚಿಕೆ ಆಯ್ತಲ್ಲ, ಪ್ರಶ್ನೋತ್ತರ. ಅದು ಬಂದಿಲ್ಲ ಗುರುಜಿ. ಇದು ಎರಡು ಬಂದಿದೆ ಇಲ್ಲಿ. ಇಲ್ಲ, ಗ್ರೂಪಲ್ಲಿ ಹಾಕಿದಾರೆ ನೋಡಿ. ಅಂದ್ರೆ ಗ್ರೂಪಲ್ಲಿ ಹಾಕಿಲ್ಲ ಮೋಸ್ಟ್ಲಿ ಅದನ್ನ. ಹಾಕಿಲ್ಲ ಗುರುಜಿ, ಅದು ಬಂದಿಲ್ಲ. ಓಹೋ, ಅದು ಹಾಕ್ಬೇಕಾಯ್ತು. ವಾಟ್ಸಪ್ ಹೋದ್ರೆ, ಸಾರಿ ಯೂಟ್ಯೂಬ್ ಹೋದ್ರೆ ಸಿಗತ್ತೆ ಅದು. ಯೂಟ್ಯೂಬ್ ನಲ್ಲಿ ಇದೆ ಗುರುಜಿ, ಅದು ನೋಡಿ ಚೆಕ್ ಮಾಡ್ತೇನೆ ಗುರುಜಿ. ಹೌದೌದು.
ಎಸ್ ಮೇಡಮ್. ಏನಾ ಮೇಡಮ್? ಎಸ್ ಸರ್, ಥ್ಯಾಂಕ್ ಯು. ಯಾ, ಕಂಟಿನ್ಯೂ ಮಾಡಿ ಮೇಡಮ್. ಎಸ್ ಸರ್. ಸೊ ಈ ರೀತಿ ಅವ್ರನ್ನ ಟ್ರೈನ್ ಮಾಡಿ ಕಳಿಸ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ, ಅಲ್ಲಿ ಬಂದಿರುವಂತ ಯಮಧರ್ಮರಾಜ ಹತ್ರ ಇವರು ಹನುಮಂತರ ಕೇಳ್ತಾರೆ, ಸೊ ಏನ್ ನಡೀತಾ ಇದೆ, ಯಾರು ಡೆತ್ ಆಗ್ತಾ ಇದೆ ಅಂತ ಏನು ಗೊತ್ತಾಗ್ಲಾರ್ದಂಗೆ ಅವರು ಎಲ್ಲ ಅವ್ರ ಯಮಧರ್ಮರಾಜನ ಕೇಳ್ತಾರೆ. ಸೊ ಊರ್ಮಿ ಅವರ ಮೃತ್ಯು ಆಗುತ್ತೆ, ಅವನ್ನ ಕರ್ಕೊಂಡು ಹೋಗಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಸೊ ಓಕೆ ಹೌದಾ ಅಂತ ಹೇಳ್ತಾರೆ. ಇಲ್ಲಿ ನಿನ್ನ ಇಂಟರ್ವೆನ್ಷನ್ ಏನು ಇಲ್ವಲ್ವಾ ಅಂತ ಕೇಳ್ತಾರೆ. ಖಂಡಿತ ಇರೋದಿಲ್ಲ, ನಾನು ನಿಮ್ಮ ಪ್ರಾಸೆಸ್ ನಲ್ಲಿ ನಾನು ಏನು ಇಂಟರ್ಫಿಯರ್ ಆಗೋದಿಲ್ಲ ಅಂತ ಹನುಮಂತರು ಹೇಳ್ತಾರೆ. ಬಟ್ ಅವ್ರು ಮಾಡಿದ್ದೇನು, ಆಲ್ರೆಡಿ ಅವಳನ್ನು ಪ್ರಿಪೇರ್ ಮಾಡಿದ್ದಾರೆ. ಓಕೆ, ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಅವಳು ಒಂದು ಮರ ಹತ್ರ ಹೋಗ್ತಾ ಇರ್ತಾಳೆ. ಸೊ ಅವಳು ಜಾನಕಿ ರಾಮ ಅಂತ ಇಬ್ರು ಸೇರಿ ಹೋಗ್ತಾ ಇರ್ತಾರಲ್ವಾ ಮನೆಗೆ. ಆ ಹೋಗೆ ಹಂತದಲ್ಲಿ ಒಂದು ಮರ ಬರುತ್ತೆ. ಆ ಮರದಲ್ಲಿ ಇರುವಂತ ಒಂದು ಬ್ರಾಂಚ್ ಕಟ್ ಆಗಿ ಆ ಊರ್ಮಿ ಮೇಲೆ ಬಿದ್ದು ಅವಳು ಸತ್ತು ಹೋಗ್ಬೇಕು, ಇದು ಪ್ಲಾನಿಂಗ್ ಇರುತ್ತೆ. ಸೊ ಕರೆಕ್ಟ್ ಆ ನಿಯರ್ ಬೈ ಆ ಕ್ಷಣಗಳು ಬಂದಾಗ, ಜಸ್ಟ್ ಫ್ಯೂ ಮಿನಿಟ್ಸ್ ಇರುತ್ತೆ ಆ ಡೆತ್ಗೆ. ಅಲ್ಲಿ ಹೋಗ್ಬೇಕಾದ್ರೆ ಇಡೀ ಪ್ರಕೃತಿಯಲ್ಲೆಲ್ಲ ಒಂದು ಸುವಾಸನೆ ಬರುತ್ತೆ. ಆ ಮರಕ್ಕೆ ಹತ್ರ ಹೋದಾಗ ಜಸ್ಟ್ ಒಂದು ಸ್ಟೆಪ್ ಇಟ್ರೆ ಆ ಮರದ ಕೆಳಗಡೆ ಹೋಗ್ಬೇಕು. ಆ ಸಮಯದಲ್ಲಿ ಆ ಪ್ರಕೃತಿಯಲ್ಲಿ ಶ್ರೀರಾಮ ಅನ್ನೋ ಒಂದು ನಾಮ ಕೇಳಿಸ್ತದೆ. ಇದು ಯಾರಿಗೂ ಕೇಳಿಸೋದಿಲ್ಲ, ಕೇವಲ ಊರ್ಮಿಗ್ ಮಾತ್ರ ಕೇಳಿಸ್ತದೆ. ಆ ನಾಮ ಒಂದು ಕೇಳಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಆ ಮರ ಕಟ್ ಆಗೋದಿಲ್ಲ, ಇಡೀ ಪ್ರಕೃತಿ ಎಲ್ಲ ಒಂದು ನಿಮಿಷ ಸೈಲೆಂಟ್ ಆಗ್ಬಿಡುತ್ತೆ. ಆ ಶ್ರೀರಾಮ ಅನ್ನೋ ಒಂದು ನಾಮ ಪ್ರಕೃತಿ ಅಂದ್ರೆ ಹನುಮಂತರು ಹೇಳಿರ್ತಾರಲ್ವಾ, ಆ ಒಂದು ನಾಮ ನೀವನಿಗೆ ಕೇಳಿದ ತಕ್ಷಣ ನೀನು ಶ್ರೀರಾಮ ನಾಮ ಪಠನ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈ ಕಿವಿ ಕೇಳಿಸಿದ ತಕ್ಷಣ ಇಮಿಡಿಯೇಟ್ ಅವಳು ಒಂದು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತಾಳೆ, ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗ್ತಾಳೆ. ಶ್ರೀರಾಮ ನಾಮ ಪಠನವನ್ನು ಮಾಡ್ತಾ ಬರ್ತಾಳೆ. ಕೇವಲ 7 times ಆ ನಾಮ ಉಚ್ಚಾರಣೆ ಮಾಡಿದಾಗ ಅವಳು ಒಳಗಡೆ ಇರುವಂತ ಆತ್ಮ ಹೊರಗಡೆ ಬರುತ್ತೆ, ಕೆಳಗೆ ಬಿದ್ದು ಬಿಡ್ತಾಳೆ ಅವಳು. ಸೊ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಿದ್ದ ತಕ್ಷಣ ಅಲ್ಲಿ ಆ ಶರೀರ, ಆತ್ಮ ಇಲ್ಲದ ಶರೀರ ತಗೊಂಡು ಈ ಯಮಧರ್ಮರಾಜು ಏನ್ ಮಾಡಕ್ಕಾಗುತ್ತೆ, ಏನು ಮಾಡಕ್ಕಾಗೋದಿಲ್ಲ. ಸೊ ಅವ್ರಿಗೆ ಸಿಟ್ಟು ಬರುತ್ತೆ ಯಮಧರ್ಮರಾಜಿಗೆ. ಕಾಲದೇವರನ್ನು ಇನ್ವೈಟ್ ಮಾಡ್ತಾರೆ, ಏನ್ ನಡೀತಾ ಇದೆ ಇಲ್ಲಿ, ನನ್ನ ಕೆಲ್ಸಕ್ಕೆ ಅಡ್ಡು ಹಾಕಿರೋದು ಯಾರು ಅಂತ ಕೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ಅವಳು ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ಗೆ ಹೋಗಿದ್ದಾಳೆ. ಸೊ ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿದ್ದಾಳೆ. ಅವರ ಆತ್ಮ ಈ ಶರೀರದಲ್ಲಿ ಇಲ್ಲ, ನಮಗೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಇಬ್ಬರು ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಶಿ ವಾಸ್ ಇನ್ ಲೈಕ್ ಏನಂತ ಹೇಳ್ಬೋದು, ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ಸೊ ಕಾಲಕ್ಕೆ ಅತೀತವಾಗಿ ಹೋಗಿದ್ದಾಳೆ. ಸೊ ಇಲ್ಲಿ ಹನುಮಂತರು ಮತ್ತೆ ಊರ್ಮಿ ಇಬ್ಬರ ಮಧ್ಯೆ ಕೂಡ ಈಗ ಕನ್ವರ್ಸೇಷನ್ ನಡೀತಾ ಇರುತ್ತೆ. ಈಗ ನಾನು ಶರೀರವನ್ನು ಬಿಟ್ಟಿದ್ದೀನಲ್ವಾ, ಆ ಶರೀರಕ್ಕೇನು ಆಗೋದಿಲ್ವಾ ಅಂತ ಕೇಳ್ತಾರೆ. ಆ ಸ್ಟೋರಿನಲ್ಲಿ ಹೇಳ್ತಾರಲ್ವಾ, ರಾಜ ಆ ಭವನವನ್ನು ಬಿಟ್ಟೋಗಿದ್ರೆ ಆ ಭವನಕ್ಕೂ ಏನೂ ಆಗೋದಿಲ್ಲ, ನೆಕ್ಸ್ಟ್ ಇವಳಿಗೂ ಏನೂ ಆಗ್ತಿರ್ಲಿಲ್ಲ, ಆ ಸ್ಥಿತಿನಲ್ಲಿ ನೀನಿದೀಯಾ, ನಿನ್ಗೇನು ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಪರಿಸ್ಥಿತಿನನ್ನು ಮೃತ್ಯುವಿಂದ ಕಂಪ್ಲೀಟ್ ಆಗಿ ತನ್ನನ್ನು ತಾನು ಅವಳು ಕಾಪಾಡ್ಕೊಂತಾಳೆ. ಮತ್ತೆ ಕ್ವಶನ್ಸ್ ಕೇಳ್ತಾಳೆ. ಸೊ ನನ್ನ ಶರೀರಕ್ಕೆ ಯಾರಾದ್ರೂ ಬಂದು ಸೇರಿದ್ರೆ ಏನು ಅಂತ ಕೇಳ್ತಾರೆ. ಊರ್ಮಿ ಹನುಮಂತರನ್ನು ಕೇಳ್ತಾಳೆ. ಸೊ ನಿನ್ನ ಒಂದು ಒಪ್ಪಿಗೆ ಇಲ್ಲದೆ ಇಲ್ಲಿ ಈ ಶರೀರದಲ್ಲಿ ಯಾವ ಆತ್ಮನು ಬಂದು ಸೇರೋದಿಲ್ಲ. ಸೊ ಈ ಪ್ರತಿ ಒಂದಕ್ಕೂ ಕೂಡ ಈ ಶರೀರ ಮತ್ತು ಆತ್ಮ ಒಂದು ಸಂಕಲ್ಪ ಮಾಡಿದ್ರೆ ಮಾತ್ರ ಈ ಶರೀರ ಡಿಸ್ಟ್ರಾಯ್ ಆಗುತ್ತೆ, ಇಲ್ಲ ಈ ಶರೀರದಲ್ಲಿ ಯಾರಾದ್ರೂ ಬಂದು ಸೇರ್ತಾರೆ. ಸೊ ವಿತೌಟ್ ಯುವರ್ ಇಂಟೆನ್ಷನ್, ನಿನ್ನ ಸಂಕಲ್ಪ ಇಲ್ಲದಂದ್ರೆ, ನಿನ್ನ ಸಂಕಲ್ಪ ಇದ್ರೆ ಮಾತ್ರ ಎಲ್ಲವೂ ಆಗಕ್ ಸಾಧ್ಯ. ನಿನ್ನ ಸಂಕಲ್ಪದಲ್ಲಿ ಅದು ಏನೂ ಇಲ್ಲ ಅಂತಂದ್ರೆ ನಿನ್ನ ಶರೀರಕ್ಕೂ ಏನೂ ಆಗೋದಿಲ್ಲ,
ನಿನ್ನ ಆತ್ಮಕ್ಕೂ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಸೊ ಇಲ್ಲಿ ಮೃತ್ಯುವನ್ನು ಕಂಪ್ಲೀಟ್ ಆಗಿ ಜಯಿಸಿದಾಳೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಬರುತ್ತೆ. ಸೊ ನಾಳೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮರಣ ಒಂದು ಅಂದ್ರೆ ಡಿಫಿಟಿಂಗ್ ದ ಡೆತ್ ಮಾತ್ರ ಅಲ್ಲ, ಪ್ರತಿ ಒಂದು ವಿಷಯದಲ್ಲಿ ನಮಗೆ ಭಯ ಅನ್ನೋದು ಕಾಡ್ತಾ ಇರುತ್ತೆ. ಆ ಭಯನಿಂದ ನಾವು ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಒಂದು ಸ್ಥಿತಿನಲ್ಲಿ ನಾವು ಹೋಗ್ಬೇಕು, ಆಲೋಚನಾ ರಹಿತ ಸ್ಥಿತಿ. ಸೊ ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿ ಇರೋದು, ಎಲ್ಲದಕ್ಕೂ ನಾವು ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿರೋದು. ಆ ಡಿಟ್ಯಾಚ್ಮೆಂಟ್ ಇದ್ದಾಗ ಭಯ ಅನ್ನೋದೇ ಇರೋದಿಲ್ಲ. ಆ ಭಯ ಇಲ್ಲ ಅಂತಂದಾಗ ನಾವು ಮೃತ್ಯುವನ್ನೇ ನಾವು ಜಯಿಸಿದೀವಿ ಅಂತಂದ್ರೆ ನಾವು ನಮಗ್ ಬೇಕಾಗಿರುವಂತ ಲೈಫ್ ನಲ್ಲಿ ಪ್ರತಿಯೊಂದು ಸಿಚುವೇಶನ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದು ಮೇನ್ ಮಾರಲ್ ಆಫ್ ದಿಸ್ ಲೆಸನ್. ಸೊ ನೆಕ್ಸ್ಟ್ ಆ ಆತ್ಮ ಎಲ್ಲಿ ಸೇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮಹಾವತಾರ್ ಬಾಬಾ ಫೌಂಡೇಶನ್ ತಂಡದವರು ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.